ಈಗ ನಮ್ಮ ಪಕ್ಷದ ಒಳ್ಳೆ ವಾತಾವರಣ ಇದೆ. ಅಂಥ ವಾತಾವರಣದಾಗ ನಮ್ಮ 3 ಸೀಟ್ ಸೋತಂದ್ರೆ ನಾಚಿಕೆ ಪಡ್ಬೇಕು. ನಾವು 3 ಸೀಟ್ ಸೋತು ಅಂದ್ರೆ ನಾಚಿಕೆ ಪಡಬೇಕು. ಅದು ಮತ್ತೆ ಏನಾದರೂ ನಮ್ಮಿಂದ ಸೋತದ್ದು ನಾಚಬೇಕು. ಅವರು ಒಂದೇ ಸ್ಟೇಟ್ಮೆಂಟ್ ಇರ್ತೀವಿ ವಿಜೇಂದ್ರ ಅವ್ರದ್ದು ಏನಂತೆ, ನಾವು ಉಪಚುನಾವಣೆ ಭಾಳ ಸೀರಿಯಸ್ ತೊಗೊಂಡಿಲ್ಲ ಅಂತ ಅವರೇ ಕೊಟ್ಟಾರೆ. ಅಂದರೆ ಎಷ್ಟು ಬೇಜವಾಬ್ದಾರಿ ಅಧ್ಯಕ್ಷ ಇಂಥವ್ರು ಇರೋದ್ರಿಂದ ಮಾಡಿರಿ. ಸ್ವಲ್ಪ ಮಾಧ್ಯಮ ಮಿತ್ರದಲ್ಲಿ ನಿಮ್ಮ ಆ್ಯಂಕರು ಕೂತು ಹೇಳ್ತಾರಲ್ಲ, ಆ ಹುಲಿ ಬಿಡ್ರಿ, ನಿಜವಾದ ಏನಪ್ಪ ಅಂತ ತೋರಿಸ್ರಿ. ನಮ್ಮ ಹೈಕಮಾಂಡ್ ಕೊನೆಗೆ ಏನು ಹೇಳ್ತಾರೆ ಕೇಳಕ್ಕೆ ರೆಡಿ ಇದ್ದೇವೆ. ನಾವು ಕಾಯಕ ಮಾಡಿಬಿಟ್ಟು ನಾವಿಲ್ಲ ರಾಷ್ಟ್ರೀಯ ಪಕ್ಷಿ, ನಾವು ಅದರಲ್ಲಿ ಒಳ್ಳೆಯ ಥರ ಮಾಡ್ತೀವಿ. ನೀವು ವಿಜೇಂದ್ರ ಅವ್ರಿಗೆ ದಯವಿಟ್ಟು ಪದೇ ಬಗ್ಗೆ ಬಿಟ್ಟು ನಾವು ಪಕ್ಷದ ಚೌಕಟ್ಟಿನ ಹೋರಾಡೋದು ನಾವು. ಕೊನೆ ಪ್ರಶ್ನೆ ಸರ್, ಈಗ ನಾಳೆ ದೆಹಲಿ ನಾಯಕರನ್ನು ಭೇಟಿ ಆಗ್ತೇನೆ ಅಂತ ಇದ್ದೀರಿ, ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕು ನೋಡಿರಿ. ನಾವು ನಾಯಕರು ಬೇಡಕ್ಕೆ ಹೊಂಟಿಲ್ಲ. ನಾವು JPC ಬಿಜಾಪುರದಲ್ಲಿ ನಮಗೆ ನಾನು ಟೂರ್ ಮಾಡ್ಕೊಂಡು ವರದಿ ಕೊಡಪ್ಪ ಅಂತ ಹೇಳಿದರೆ ಮೊದಲೇ ಅಂತೂ ಮುಗೀತು. ಅದು ವರದಿ ಕೊಡಕ್ಕೆ ಹೊಂಟ್ರಿ. ನಾವು ಯಾರು ಹೈಕಮಾಂಡ್ ಭೇಟಿಯಾಗ ವರದಿ ಯಾರು ಕೊಡಕ್ಕೆ ಹೊಂಟಿಲ್ಲ. ಸಾಮಾನ್ಯವಾಗಿ ಸಿಕ್ಕರೆ ಭೇಟಿಯಾಕು, ಬಟ್ ನಾವು ಅವರು ಭೇಟಿಯಾಗೋ ಉದ್ದೇಶ ಇಲ್ಲ. ನಾವು ಜಾಯಿಂಟ್ ಪರ್ಮನೆಂಟ್ ಕಮಿಟಿ ಅಧ್ಯಕ್ಷರು ಮತ್ತು ಮೆಂಬರ್ಗಳು ಭೇಟಿಯಾಗಿ ನಾವು ವರದಿ ಕೊಡಕ್ಕೆ ಹೊಂಟಿದ್ದೀವಿ. ಥ್ಯಾಂಕ್ ಯು. ನೋ ನಮ್ಗೆ ಏನು ಬೇಡ, ಯತ್ನ ಬೇಡ, ರಮೇಶ್ ಜಾರಕಿಹೊಳಿ ಯಾರಿಗೂ ಬೇಡ. ಯಾರು ಮಾಡಲಿ ಸಮರ್ಥವಾದ ಅಧ್ಯಕ್ಷ ಕೊಡ್ರಿ. ನಮ್ಗೆ ಒಂದೇ ಜಾತಿ ಸೀಮಿತ ಆಗಂತ ಅಧ್ಯಕ್ಷ ಕೊಡ್ರಿ, ಎಲ್ಲ ಸಮುದಾಯ ವಿಶ್ವಾಸ ಅಧ್ಯಕ್ಷ ಕೊಡ್ರಿ. ಥ್ಯಾಂಕ್ ಯು.